ಸಿಟಿ ರವಿ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ನಾಚಿಕೆಯಾಗಬೇಕು ಅಂತ ಗರಂ ಆಗಿದ್ದಾರೆ. ಮುನಿರತ್ನ ಅವರು ದಲಿತ ಮಹಿಳೆ ಬಗ್ಗೆ ಮಾತನಾಡಿದ್ರು. ಈಗ ಅನುಭವಿ ರಾಜಕಾರಣಿ ಈ ರೀತಿ ಮಾತನಾಡಿದ್ದಾರೆ. ಎಂತೆಂಥವರನ್ನ ಬಿಜೆಪಿಯವರು ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಯಾರು ನೋಡಿ, ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ. ಎಂತವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ. ಬಿಜೆಪಿ ಅವ್ರ ಪ್ರಕಾರ ಮುನಿರತ್ನ ಅವರು HIV ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡ್ಕೊಂಡಿಲ್ಲ. ಬಿಜೆಪಿ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು, ಪಾಕ್ಸೋನಲ್ಲಿ ಇಲ್ಲ. ಸಿಟಿ ರವಿ ನಿನ್ನೆ ಏನು ಅಂದೇ ಇಲ್ಲ. ಇದಕ್ಕೆ ಸಾಕ್ಷಿ ಇದೆ, ಹಿಂದೆ ಅವ್ರ ಚಟಕ್ಕೆ, ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ. ಕೌನ್ಸಿಲ್ ಅಲ್ಲಿ ನಾನು ಇದ್ದೆ. ಅವತ್ತು ಒಂದಿನ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು, ಅದು ರಿಟ್ರಾಕ್ಟ್ ಮಾಡ್ಕೊಂಡ್ರು ಅವರು. ಅಂದ್ರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ನಮ್ಗೆ. ಆಮೇಲೆ ನೀವೇ ಹೇಳಿ, ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಅಂತ ಹೇಳಿದ್ರು. ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ, ಅದಕ್ಕೇನಂತಾರೆ. ಆಮೇಲೆ ಯಾವ್ದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದಾನು ನೋಡಿತಾವ್. ಯಾರಾದ್ರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರ? ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಅವ್ರು ಕೇಳ್ತಾರೆ, ನಿಮ್ಗೆ ತಂಗಿ ಇಲ್ವೇನಪ್ಪ, ನಿನ್ಗೆ ತಾಯಿ ಇಲ್ವಾ, ಹೆಂಡತಿ ಇಲ್ವಾ? ಹಂಗೆ ಯಾರನ್ನ ಮಾತಾಡ್ತಾರ? ನೊಂದವರೇ ಮಾತಾಡ್ಬೇಕಲ್ಲ. ಆಮೇಲೆ 16 ಜನ ಸಾಕ್ಷಿ ಇದ್ದಾರೆ, JDS ನಲ್ಲೂ ಇದ್ದಾರೆ, BJP ನಲ್ಲೂ ಇದ್ದಾರೆ, ಕಾಂಗ್ರೆಸ್ ನಲ್ಲೂ ಇದ್ದಾರೆ. ಆದ್ರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಬರ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.